ಖಾರವಾಗಿ ರುಚಿಕರವಾಗಿ ಏನಾದ್ರೂ ಡಿಫ್ರೆಂಟ್ ಆಗಿರುವಂತ ಚಿಕನ್ ರೆಸಿಪಿನ ಟ್ರೈ ಮಾಡ್ಬೇಕು ಅಂತಿದ್ರೆ ನಮ್ಮ ಮಂಗಳೂರು ಶೈಲಿಯ ವಿಶೇಷವಾದಂತ ಚಿಕನ್ ಉರುವಲ್ನ ಟ್ರೈ ಮಾಡಿ ನೋಡಿ. ಇದನ್ನ ನೀರ್ ದೋಸೆ, ಚಪಾತಿ, ಪರೋಟ ಬೇಕಿದ್ರೆ ಯಾವ್ದಾದ್ರು ಫ್ಲೇವರ್ಡ್ ರೈಸ್ ಜೊತೆ ತಿನ್ನೋದಕ್ಕೆ ತುಂಬಾನೇ ಅದ್ಭುತವಾಗಿರುತ್ತೆ. ಚಿಕನ್ ತಿನ್ನಲ್ಲ ಅನ್ನೋರು ಇದೇ ಮಸಾಲೆಗೆ ಪನ್ನೀರ್ನು ಸಹ ಹಾಕೊಂಡ್ ಮಾಡ್ಕೊಳ್ಬಹುದು, ತುಂಬಾನೇ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಕನಿಷ್ಠ ಅಂದ್ರೂ 1 ಅವರ್ ಆದ್ರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಂತರ ಒಂದು 15 ಬ್ಯಾಡ್ಗೆ ಮೆಣಸಿನಕಾಯಿನ ಬಿಸಿ ನೀರು ಹಾಕಿ ಚೆನ್ನಾಗಿ ನೆನೆ ಹಾಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆ ನೆನೆಸಿರುವಂತ ಗೋಡಂಬಿ, ಧನಿಯಾಕಾಳು ಮತ್ತು ಜೀರಿಗೆಯನ್ನ ಚೆನ್ನಾಗಿ ಹುರಿದು ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ ಇಷ್ಟನ್ನು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ನಂತರ ಪ್ಯಾನ್ಗೆ ತುಪ್ಪ ಹಾಕೊಳ್ತಾ ಇದೀನಿ. ಬೇಡ ಅನ್ನೋರು ಎಣ್ಣೆನು ಸಹ ಹಾಕೊಳ್ಬಹುದು. ತುಪ್ಪ ಬಿಸಿ ಆದ್ಮೇಲೆ ಇದಕ್ಕೆ ಗೋಡಂಬಿ, ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರಿದು ಇದನ್ನ ಸಪರೇಟ್ ಆಗಿ ತಕ್ಕೊಳ್ಳಿ. ಉಳಿದಿರೋ ತುಪ್ಪಕ್ಕೆ ರುಬ್ಬಿಟ್ಕೊಂಡಿರುವಂತ ಕೆಂಪು ಮಸಾಲೆನ ಹಾಕಿ ಇದರ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಅಥವಾ ಬೆಲ್ಲದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿದ್ದಂತಹ ಚಿಕನ್ ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಆದಷ್ಟು ಡ್ರೈ ಆಗಿ ಮಾಡ್ತಾರೆ. ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ನ ಮುಚ್ಚಿ ಚಿಕನ್ ಬೇಯೋರ್ಗೂ ಚೆನ್ನಾಗಿ ಕುಕ್ ಮಾಡ್ಕೊಂಡು ನಂತರ ಇದಕ್ಕೆ ಅವಾಗಲೇ ತೆಗೆದಿಟ್ಕೊಂಡಿದ್ದಂತಹ ಗೋಡಂಬಿ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದ್ಭುತ ರುಚಿಕರವಾದಂತಹ ನಮ್ಮ ಮಂಗಳೂರಿನ ವಿಶೇಷವಾದಂತಹ ಚಿಕನ್ ಉರುವಲ್ ತಯಾರಾಗುತ್ತೆ.